ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ, ಡೈಲಿ ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಿದ್ರಿ ಇವಾಗ? ಅಲ್ಲಿ ಯಾರು ಇಷ್ಟ ಅಂತ ಹಾಕೋದು ಯಾರು ಇಲ್ಲ ಕಣ್ರಿ, ಎಲ್ಲ ಸರಿ ಇಲ್ಲ. ಯಾಕೆ? ಒಬ್ಬೊಬ್ರು ಒಂಥರ ಆಟ ಆಡ್ತಾರೆ. ಅವ್ಳು ನೋಡಿ ಚೇರ್ಚ ನೋಡಿದ್ರೆ ಏನ್ ಬಾಯ್ ಬಡ್ಕತಾಳೆ ಮಂಗ್ಳು ಅಂತ. ಈ ಇವನು ರಜಿತ್ ನೋಡಿದ್ರೆ ಬಾ ದುರಂಕಾರ ಅವನಿಗೆ. ಹೆಣ್ಮಕ್ಳು ಅನ್ನೋದು ಏನು ಸ್ವಲ್ಪ ಇದು ಕೊಡಲ್ಲ, ಭಾರಿ ದುರಂಕಾರ ಅವನಿಗೆ. ಇನ್ನು ಇವನು ಮಂಜು ಬಂದು ಅವನು ಮೊದಲೇ ಚೆನ್ನಾಗಿ ಆಡ್ತಾರೆ, ಹೀಗೆ ಯಾಕೋ ಬತ್ತಾ ಫುಲ್ ಲೀಕ್ ಆಗ್ಬಿಟ್ಟ. ಅವನು ಮಾತಾಡ್ತಾನೆ ಪುನಃ. ಅವ್ಳ ಜೊತೆ ಇದ್ದಲ್ಲ ಅವಳಪ್ಪ, ಗೌತಮಿ. ಅವ್ಳ ಗಂಡ ಬಂದು ಹೋದ್ಮೇಲೆ ಸ್ವಲ್ಪ ಅವಳು ಚೇಂಜ್ ಆಗ್ಬಿಟ್ಲು. ಏನೇನೋ ಹೇಳ್ದ ಅವನ ಜೊತೆಲಿ ಸೇರ್ಬೇಡ ಹಂಗೆ ಹಿಂಗೆ ಅಂತ. ಅವಳದು ಅಷ್ಟೇ ಮುಗೀತು. ಇನ್ನು ಇವಳು ಭವ್ಯ ಬಂದು ಅವಳು ಕಳ್ಳಿ. ಏನ್ ಮಾಡ್ತೀವಿ ಭವ್ಯ? ಅದೇ ಎಲ್ಲ ಕಳ್ತನ ಬೈದು ಕಳ್ಳ ಬಾಲ್ ಎತ್ಕೊಂಡು ಹಾಕ್ಬಿಟ್ಟು ಗೆದ್ದಲ್ಲ, ಆ ಥರ ಅವಳು. ಆ ಥರ ಮೋಸದಿಂದ ಗೆದ್ದವಳು ಅವಳು, ಮೋಸದಿಂದ ಗೆಲ್ತಾಳೆ. ಇವನು ಇನ್ನು ಹನುಮಂತ ಬಂದು ಭಾರಿ ಪಾಕ್ಳ ನನ್ನ ಮಗ, ಯಾವಾಗ ಏನ್ ಮಾಡ್ತಾನೆ ಅಂತ ಹೇಳಕ್ ಆಗಲ್ತು. ಭಾರಿ ಕಿಲಾಡಿ. ಪೆದ್ದಂಗೆ ಆಡ್ಕೊಂಡು ಪೆದ್ದಂಗೆ ನಾಟಕ ಮಾಡ್ತಾನೆ. ಅವನ್ ಏನ್ ತಿಳ್ಕೊಂಡಾನೆ ಅಂದ್ರೆ, ನಾನು ಏನ್ ಮಾಡ್ದು ನನ್ಗೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡ. ನಾನು ಯಾರು ಹನುಮಂತ. ನಾನು ಏನ್ ಮಾಡಿದ್ರು, ನಾನು ಹೆಂಗೆ ಮಾತಾಡಿದ್ರು, ನಾನು ಏನೇ ಮಾಡಿದ್ರು ನನಗೆ ಓಟ್ ಮಾಡ್ತಾರೆ ಅಂತ ಅವ್ನು ತಿಳ್ಕೊಂಡವನೆ. ಇನ್ನು ಇವಳು ಯಾರಪ್ಪ ಇನ್ನೊಬ್ಳು, ಅದೇ ಜೊತೆಲಿದ್ದಲ್ಲ ಮೋಕ್ಷಿತ. ಆ ಮೋಕ್ಷಿತ ಬಂದು ಅವ್ರ ಅಮ್ಮ ಹೇಳಿದ್ಮೇಲೆ ಒಂಥರ ಅವಳು ಎಲ್ರ ಜೊತೆ ಫ್ರೆಂಡ್ ಆಗಿದ್ದು. ಈಗ ಎಲ್ಲರನ್ನೂ ಬಿಟ್ಬಿಟ್ಟು ಏನಾರ ಬಂದ್ರಾಗ ಅಳಿಯೋದು, ಕಣ್ಣೀರು ಹಾಕೋದು. ಅವಳು ಏನೇನೋ ಮಾಡಿದಳು ಅಂತ ಅದಂತೂ ಗೊತ್ತಿಲ್ಲ. ಏನೋ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ. ಅವಳು ಏನೋ ಕಿಡ್ನಾಪ್ ಮಾಡಿ ಏನೋ ಅದು ಇದು ಮಾಡಿ ಏನೋ ಮಗ ಕಳ್ತನ ಮಾಡಿ ಅದು ಎಲ್ಲ ಮಾಡಿ ಅಂತ ಏನೋ ನಾನು ಇದ್ರಲ್ಲಿ ನೋಡಿದ್ದು, ಮೊಬೈಲಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ. ಅವಳ್ದು ಹಂಗೆ. ಇನ್ನು ಇವನು ಯಾರೋ ವಿಕ್ರಮ್ ಪ್ರೀ ವಿಕ್ರಮು, ಅವನು ಪರವಾಗಿಲ್ಲ ಸುಮಾರಾಗಿ ಆಡ್ತಿದ್ದ. ಅವ್ರ ಅಮ್ಮ ಬಂದಾದ್ಮೇಲೆ ಅವನು ಸ್ವಲ್ಪ ಚೇಂಜ್ ಆದ. ಏನೋ ಗೆಲ್ಲುವ ಮೂಮೆಂಟ್ ಅದೇ ಅಂತ ನಾವು ಅವನೇ ಅನ್ಕೊಂಡಿದ್ದು. ಅವನು ಸರಿ ಇಲ್ಲ ಸರ್. ನೀವು ಹನುಮಂತವ್ರ ಬಗ್ಗೆ ಹೇಳಿದಿರಲ್ವಾ, ಇರೋದೇ ಹಾಗೆ ಅಂತಾರೆ ಒಂದಿಷ್ಟು ಜನ. ಇರೋದು ಹಾಗೆ ಅಂತಲ್ಲ ಸರ್, ಅವನು ನನಗೆ ಮಾತಾಡೋಕ್ಕೆ ಬರಲ್ತು ಅಂತಾನೆ. ಇದೇ ಸಲ ಸುತ್ಕೊಂಬಂದಾನೆ. ಏನಕ್ಕೆ ಮಾತಾಡೋಕೆ ಬರಲ್ತಪ್ಪ ನಿನಗೆ? ನಾನು ಹೇಳಿದ್ರೆ ಏನು ಹೇಳಿದ್ರೆ ಎಲ್ಕ ಹೇಳ್ಬೇಕು ಅಂತಾನೆ. ಏನಿಲ್ಲ ಮೊಗ್ಚಾಕ ಪಕ್ಚಾಕ ನೀನು ಎಲ್ಲ ಆ ಚೇತನಿಗೆ ಕೊಡ್ತಾರೆ. ಇನ್ಯಾರು ಇಲ್ವಾ ಕಳಪೆ ಮಾಡಿರಲ್ಲಿ ಎಲ್ಲ ತಗೋಬರಿ ಆ ಅಮ್ಮನಿಗೆ ಕೊಡ್ತಾರೆ, ಚೇತನಿಗೆ ಕೊಡ್ತಾರೆ, ಕುಂದಾಪುರ ಚೇತನಿಗೆ ಕೊಡ್ತಾರೆ. ಈಗ ನೀವು ಬೇರೆ ಕೊಟ್ರೆ ಅವ್ರು ಬೇರೆ ಕೊಡ್ತಾರೆ. ನೀವು ಪದೇ ಅವ್ರಿಗೆ ಕೊಟ್ರೆ ಇನ್ನೇ ಮಾಡ್ತಾರೆ, ಅವ್ರು ಕೊಡ್ದಾನೆ. ಪದೇ ಅವ್ರಿಗೆ ಕೊಟ್ರಿ ನೀವು. ಇದು ಏನೋ ಬಿಗ್ ಬಾಸ್ ಇದು ಬಂದಾಗೆಲ್ಲ ಈ ಕಳಪೆ ಕೊಡದಾಗೆಲ್ಲ ಬಂದು ನೀವು ಅವ್ರಿಗೆ ಕೊಟ್ರೆ ಅವಳೇನ್ ಮಾಡ್ತಾಳೆ, ಅವ್ರಿಗೆ ಕೊಡ್ತಾರೆ. ನಾಟಕ ಮಾಡ್ತಾನೆ ಸರ್ ಅವನು, ಭಾರಿ ನಾಟಕ ಮಾಡ್ತಾ ಇದ್ದಾನೆ. ಅವನೇನ್ ನಾಟಕ ಮಾಡ್ತಾನೆ ಹೋದ್ರ, ಅವನು ನಾನು ಏನೇ ಮಾಡಿದ್ರು ನನ್ಗೆ ಓಟ್ ಬೀಳ್ತವೆ ಅನ್ನೋದು ಅವನಿದ್ರಲ್ಲಿ. ಅವನಿಗೆ ಮಾತು ಗೀತಲ್ಲಿ ಚೆನ್ನಾಗಿ ಬರ್ತವೆ, ಆದರೆ ಮಾತಾಡಿದ್ರು ನನಗೆ ಬರಲ್ಲ ಅನ್ನೋ ಥರ ಮಾತಾಡ್ತಾನೆ. ಈಗ ದೇಶ ಸುತ್ಕೊಂಡ್ಬಂದಿರೋನಿಗೆ ಮಾತಾಡೋಕೆ ಬರಲ್ಲ, ಅರ್ಥ ಏನಿದೆ? ಅವನ ತಿಳುವಳಿಕೆ ಅಲ್ವಾ, ಅವನಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತು, ಆದರೂ ನಾಟಕ ಮಾಡ್ತಾನೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.